ನೀಟ್ ಹೋರಾಟಕ್ಕೆ ಕೊನೆಗೂ ಮಣಿದ ಕೇಂದ್ರ ಸರ್ಕಾರ ಕಟ್ಟರ್ ಕಾನೂನು ತರುವುದಕ್ಕೆ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್. ಹೊಸ ಕಾನೂನು ರಚಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಂಕುಶ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಿಕ್ಕಬಿದ್ರೆ 10 ವರ್ಷ ಜೈಲು ಫಿಕ್ಸ್. 10 ಕೋಟಿಯವರೆಗೆ ದಂಡ ವಿಧಿಸಲು ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಸೋಮವಾರ ಹೊಸ ಕಾನೂನು ಮಸೂದೆಗೆ ಕೇಂದ್ರ ಚಿಂತನೆಯನ್ನ ನಡೆಸ್ತಾ ಇದೆ. ದೇಶದಾದ್ಯಂತ ಭಾರಿ ವಿವಾದಕ್ಕೆ ಕಾರಣ ಆಗಿರುವಂತಹ ನೀಟ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಕಠಿಣ ಕಾನೂನನ್ನು ತರಲು ಮುಂದಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳು, ಸಂಘಟಿತ ಜಾಲಗಳು ಮತ್ತು ಸೇವಾ ಪೂರೈಕೆದಾರರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವ ಉದ್ದೇಶದಿಂದ ಹೊಸ ತಿದ್ದುಪಡಿ ಮಸೂದೆಯನ್ನ ಸರ್ಕಾರ ಸಿದ್ಧಪಡಿಸಿದೆ. ಹಾಗಾದ್ರೆ ಹೊಸ ಕಾನೂನಿನಲ್ಲಿ ಏನಿರುತ್ತೆ? 10 ಕೋಟಿ ದಂಡ, 10 ವರ್ಷಗಳ ಜೈಲು ಶಿಕ್ಷೆ. ಪ್ರಕರಣದ ವಿಚಾರಣೆ 3 ತಿಂಗಳಲ್ಲೇ ಮುಗಿಬೇಕು. ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ, ಇದೆಲ್ಲವೂ ಸಹ ಹೊಸ ಕಾನೂನಿನಲ್ಲಿ ಇರುವಂತಹ ಅಂಶಗಳು. ಈ ಹಿಂದೆ 5 ರಿಂದ 10 ವರ್ಷ ಜೈಲಿತ್ತು, ಜೊತೆಗೆ 10 ಲಕ್ಷ ದಂಡ ಇತ್ತು. ಈಗ 10 ವರ್ಷ ಜೈಲು, 10 ಕೋಟಿ ದಂಡವನ್ನ ವಿಧಿಸಬೇಕು ಅಂತ ಹೇಳಿ ಹೊಸ ಕಾನೂನನ್ನ, ಹೊಸ ಮಸೂದೆಯನ್ನ ಸರ್ಕಾರ ಸಿದ್ಧಪಡಿಸ್ತಾ ಇದೆ. ಪ್ರಸ್ತಾವಿತ ತಿದ್ದುಪಡಿಗಳ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಪರೀಕ್ಷಾ ಅಕ್ರಮಗಳಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾದವರಿಗೆ 5 ರಿಂದ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ 1 ಕೋಟಿವರೆಗೆ ದಂಡವನ್ನು ವಿಧಿಸುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ 10 ವರ್ಷ ಜೈಲು, 10 ಕೋಟಿ ದಂಡವನ್ನ ವಿಧಿಸಬೇಕು ಅಂತ ಹೇಳಿ ಸರ್ಕಾರ ಹೊಸ ಕಾನೂನನ್ನ ರಚನೆ ಮಾಡ್ತಾ ಇದೆ. ಪರೀಕ್ಷೆಗಳನ್ನು ನಡೆಸುವಂತಹ ಖಾಸಗಿ ಸಂಸ್ಥೆಗಳು ಅಥವಾ ಸೇವಾ ಪೂರೈಕೆದಾರರು ಅಕ್ರಮಗಳಲ್ಲಿ ಭಾಗಿಯಾಗಿರುವುದು ದೃಢಪಟ್ಟರೆ ಅವರಿಗೆ ಭಾರೀ ದಂಡ ವಿಧಿಸುವುದರ ಜೊತೆಗೆ ಆಸ್ತಿಗಳ ಜಪ್ತಿ ಮಾಡುವಂತಹ ಅಧಿಕಾರವನ್ನ ಕಾನೂನಿನಲ್ಲಿ ಸೇರಿಸುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಹೋರಾಟವನ್ನು ನಿಲ್ಲಿಸೋದೇ ಇಲ್ಲ, ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಎಷ್ಟೋ ವಿದ್ಯಾರ್ಥಿಗಳ ಬದುಕೆ ನಾಶ ಆಗಿಬಿಟ್ಟಿದೆ, ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಯಾವುದಕ್ಕೋಸ್ಕರ? ಇದೇ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ದರಿಂದ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಈಗ ಚೆಲ್ಲಾಟ ಆಡಿದವರನ್ನ ಸುಮ್ಮನೆ ಬಿಡಬಾರ್ದು, ಅವರಿಗೆ ಮತ್ತೆ ಜೀವಮಾನದಲ್ಲಿ ಎದ್ದೇಳೋದಕ್ಕೆ ಆಗಲೇಬಾರ್ದು ಅಂತ ಹೇಳಿ ವಿದ್ಯಾರ್ಥಿಗಳು ಪಣವನ್ನು ತೊಟ್ಟಿದ್ದಾರೆ. ಎಷ್ಟೇ ಹೊಡಿರಿ, ಎಷ್ಟೇ ಬಡಿರಿ, ಎಷ್ಟೇ ಗಾಯಗೊಳಿಸಿ ರಕ್ತನೇ ಸೋರಿಸ್ತೀವಿ, ಬಿಟ್ರೆ ನಮ್ಮ ಹೋರಾಟವನ್ನು ಕೊನೆಗೊಳಿಸೋದಿಲ್ಲ. ಯಾವತ್ತು ನಮ್ಮ ಹೋರಾಟವನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಮೃತ ವಿದ್ಯಾರ್ಥಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇನ್ನು ಮುಂದೆ ಹಿಂಗೆ ಆಗಬಾರ್ದು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಆಲ್ರೆಡಿ ಏನು FIR ಅನ್ನು ಹಾಕಿಬಿಟ್ಟಿದ್ದಾರೆ, ಆ FIR ಅನ್ನು ವಾಪಸ್ ತೆಗೆದುಕೊಳ್ಬೇಕು. ನೀವು ಎಷ್ಟೇ ಹೊಡಿರಿ, ಬಡಿರಿ, ಏನೇ ಮಾಡಿ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಹೋರಾಟಕ್ಕೆ ಇಳಿದಿದ್ದಾರೆ. ಕೇವಲ ಆರಂಭದಲ್ಲಿ ಜಿರಳೆ ಪಕ್ಷ ಅಂತ ಹೇಳಿದ್ರೆ ಸಾಧಾರಣ ಅಂತ ಅಂದುಕೊಂಡಿದ್ರು. ಇವತ್ತೇ ಜಗತ್ತೇ ನಿಬ್ಬೆರಗಾಗಿ ನೋಡುವಂತೆ ಮಾಡಿ ತೋರಿಸ್ತಾ ಇದೆ.